ನಮ್ಮ ಜೊತೆಗೆ ಬಿಎಸ್ಪಿ ಮುಖಂಡ ತೇಜಸ್ ಗೌಡ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ತೇಜಸ್ ನಮಸ್ತೆ. ಜೈ ಶ್ರೀರಾಮ್. ನಮಸ್ತೆ. ಈಗ ಸದ್ಯ ನೀವು ಚಂದ್ರಶೇಖರನಾಥ ಸ್ವಾಮೀಜಿಗಳ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಿರಿ ಅಂತ ಅಂದ್ಕೊಳ್ತೀನಿ ವಕ್ಫ್ ವಿಚಾರವಾಗಿ. ಸೊ ನಿಮ್ಮ ರಿಯಾಕ್ಷನ್ ಏನು, ಅಂದ್ರೆ ನಿಮ್ಮ ಒಪಿನಿಯನ್ ಏನಿದೆ ಈ ವಿಚಾರದ ಬಗ್ಗೆ? ಯಾಕೆ ಮುಸ್ಲಿಮರಿಗೆ ಮತ ಚಲಾಯಿಸುವಂತ ಹಕ್ಕನ್ನ ರದ್ದು ಮಾಡ್ಬೇಕಂದ್ರೆ ಯಾರೋ ಒಬ್ರು ಸರಿ ಇಲ್ಲ ಅಂತಂದ್ರೆ ಇಡೀ ಧರ್ಮ ಅಥವಾ ಇಡೀ ಸಮುದಾಯ ಸರಿ ಇಲ್ಲ ಅಂತ ಅರ್ಥವಾ ಅಥವಾ ಹೇಗೆ? ಇಲ್ಲ ಇಲ್ಲ ನೋಡಿ, ಮುಸ್ಲಿಮರ ಮತದಾನ ಹಕ್ಕನ್ನು ರದ್ದು ಮಾಡಬೇಕು ಅಂತ ಏನು ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿದ್ದಾರೆ, ನೀವು ಒಂದು 2-3 ತಿಂಗಳಿಂದ ನೀವು ಗಮನಿಸ್ತಾ ಬಂದಿದ್ರೆ ರಾಜ್ಯದಲ್ಲಿ ಏನಾಗ್ತಿದೆ. ಜಮೀರ್ ಅಹಮದ್ ಏನು ವಕ್ಫ್ ಮಿನಿಸ್ಟರ್ ಇದ್ದಾರೆ, ಅವರ ಆದೇಶದ ಮೇಲೆ ಏನಾಗ್ತಿದೆ, ಎಷ್ಟೋ ಜನ ರೈತರದ ಭೂಮಿ ಹೇಗೆ ಅವರ ಪಾಣಿಲಿ ಹೆಸರು ಬದಲಾವಣೆ ರೈತರಲ್ಲಿ ಎಲ್ಲಾ ಧರ್ಮದ ರೈತರು ಇದ್ದಾರೆ ಅಲ್ವಾ ತೇಜಸ್? ಹೌದೌದು, ಅದನ್ನ ನಾನು ಹೇಳ್ತೀನಿ. ಹೇಗೆ ರೈತರದ್ದು ಪಾನಿ ಹೆಸರು ಹೇಗೆ ಬದಲಾಗ್ತಿದೆ, ಇದರ ಆಕ್ರೋಶದ ಕಟ್ಟೆ ಎಲ್ಲೋ ಒಂದ್ ಕಡೆ ಹೊಡೆದೋಗಿದೆ. ಸೊ ಹಾಗಾಗಿ ಅವರು ಆತರ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅದೇನು ಅಚ್ಚರಿ ತಂದಿರೋ ವಿಚಾರ ಅಂತೂ ಅಲ್ಲ. ಎಲ್ಲಾನು ನಾವು ಸಹಿಸ್ಕೋತೀರಿ ಅಂತ ಮಟ್ಟಕ್ಕೆ ನಮ್ಮಲ್ಲಿ ದಬ್ಬಾಳಿಕೆ ಮಾಡೋದು ಹೋಗೋದು ಎಷ್ಟಪಟ್ಟಿಗೆ ಸರಿ ಇದೆ. ದಬ್ಬಾಳಿಕೆ ಮಾಡೋದನ್ನ ನಾವು ವಿರೋಧ ಮಾಡ್ಲೇಬೇಕಾಗುತ್ತೆ. ಮತ್ತೆ ಅಬ್ದುಲ್ ರಜಾಕ್ ಅವರ ಸ್ಟೇಟ್ಮೆಂಟ್ ಮತ್ತೆ ಫೋನ್ ಇನ್ ಕಾಲ್ ನಾನು ಗಮನಿಸ್ತಾ ಇದ್ದೆ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ನಾವು ಒಗ್ಗಟ್ಟಿದ್ದೀರಿ, ವಕ್ಫ್ ಮಾಡ್ಕೊಂಡಿದ್ದೀರಿ, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ನಾನು ಅಬ್ದುಲ್ ರಜಾಕ್ ಅವ್ರಿಗೆ ಒಂದ್ ಮನವಿ ಮಾಡ್ತೀನಿ, ಹಿಂದೂಗಳು ಒಗ್ಗಟ್ಟಿಜೋ ಇಲ್ವೋ ಅಂತ ನಿಮ್ಮ ಸರ್ಟಿಫಿಕೇಟ್ ನಮ್ಗೆ ಬೇಕಾಗಿಲ್ಲ. ಸೊ ತಮ್ದು ಏನಿದೆ ತಾವು ಅದನ್ನ ನಮ್ದು ನೋಡ್ಕೊಂಡಿದ್ರೆ ಸಾಕು. ನಮ್ಮಲ್ಲಿ ಒಗ್ಗಟ್ಟಿಜೋ ಇಲ್ವೋ ಅಂತ ಹೇಳೋದಕ್ಕೆ ನೀವ್ಯಾರು? ನಮ್ಮಲ್ಲಿ ಒಗ್ಗಟ್ಟಿರೋದಿಕ್ಕೇನೆ ನಮ್ಮ ದೇವಸ್ಥಾನ ಮಠ ಮಂದಿರಗಳನ್ನ ಸರ್ಕಾರ ಇವತ್ತು ತನ್ನ ಅಟ್ಟಿಗೆ ತಗೊಂಡಿರೋದು. ನಾವು ಮುಂದಿನ ದಿನಗಳಲ್ಲಿ ಅದರ ವಿರುದ್ಧ ಹೋರಾಟ ಮಾಡ್ತೀವಿ. ನಿಮಗೆ ನಮಗ್ ಬೋರ್ಡ್ ಇಲ್ಲ ಮಗ್ದೊಂದಿಲ್ಲ ಅನ್ನೋದು ಬೇಡ, ಆದ್ರೆ ಭಾಷೆ ಬಳಕೆಯಲ್ಲಿ ಪದ ಬಳಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಆಮೇಲೆ ಅಬ್ದುಲ್ ರಜಾಕ್ ಅವರೇ ನೀವು ಮಾತಾಡ್ತಿರೋದು ಮಾಧ್ಯಮದಲ್ಲಿ ಸಾವಿರಾರು ಜನ ನೋಡ್ತಾ ಇರ್ತಾರೆ ಮಾಧ್ಯಮದಲ್ಲಿ. ನೀವ್ ಹೆಂಗಂದ್ರೆ ತಾಯಿ ಮಾತಾಡಿ ಮಾತಾಡಕ್ ಬರಕ್ ಹೋಗ್ಬೇಡಿ. ಬೇರೆ ಹತ್ರ ಮಾತಾಡಕ್ ನಮ್ಮ ಹತ್ರ ಮಾತಾಡಕ್ ಹೋಗ್ಬೇಡಿ ನೀವು. ಅಬ್ದುಲ್ ರಜಾಕ್ ಬೇರೆ ಹತ್ರ ಮಾತಾಡಕ್ ಹೋಗ್ಬೇಡಿ ನೀವು. ಯಾರ ಹತ್ರ ಮಾತಾಡ್ತಿದ್ದೀರಾ? ಯಾವನ ಹತ್ರ ಮಾತಾಡ್ತಿದ್ದೀರಾ ನೀವು? ಯಾರ ಹತ್ರ ಮಾತಾಡ್ತಿದ್ದೀರಾ? ತಾವ್ ಯಾರು ನೀವು ನೋಡ್ಕೊಂಡು ಮಾತಾಡ್ರಿ. ನೀವು ನೋಡ್ಕೊಂಡು ಮಾತಾಡಿ. ನೀವು ಮಾತೆತ್ತಿದ್ರೆ ಹಿಂದೂಗಳು ಹಂಗೆ ನೀವ್ ಯಾರು? ನೀವು ಅದಕ್ಕೆ ಆಯ್ತಿಲ್ಲ ಬನ್ರಿ ನೀವು. ನಾನು ಹೇಳೋ ಮಾತಲ್ಲಿ ಏನು ಮಾತಾಡ್ತಾ ಇರ್ಬೇಕಾದ್ರೆ ಮಾತಾಡಿ. ನಾವು ನಿಮ್ಮ ಧರ್ಮದ ಮೌಲ್ಯಗಳ ಬಗ್ಗೆ ಗೌರವ ಇಟ್ಟು ಮಾತಾಡ್ತೀರಿ. ನೀವೊಬ್ರು ಮುಖಂಡರಾಗಿ ಒಂದು ಧರ್ಮವನ್ನ ಬೇರೆ ರೀತಿ ನೀವು ಬಿಂಬಿಸೋದು ಬಹಳ ತಪ್ಪಾಗತ್ತೆ. ಅಂಡ್ ಏನು ಕೊಡ್ಲಿಲ್ಲ, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಖಂಡಿತವಾಗ್ಲೂ ಇಲ್ಲ. ಈಗ ನಿಮ್ಮ ಜಾಗನ ಯಾರೋ ಬೇಡ, ಅವ್ರ ಜಾಗನ ಕೊಡ್ತೀನಿ ಅಂತ ಮಾತಾಡ್ತಿರೋದು ಸತ್ಯ. ಸ್ವಾಮೀಜಿ ಏನ್ ಹೇಳಿದ್ರು? ಮುಸಲ್ಮಾನರಿಗೆ ಒಗ್ಗೂಡಾಗಿದೆ, ಹಿಂದೂಗಳಿಗೆ ಯಾಕೆ ಚಾನೆಲ್ ಕೂತ್ಕೊಂಡು ಹೇಳ್ತಾ ಇದ್ದೀರಾ? ಮೋದಿಗೆ ಹೋಗ್ಬಿಟ್ಟು ನಿಮಗೋಸ್ಕರ ಒಂದು ನೀವ್ ಯಾರು ಯಾವ್ದ್ರ ನಮ್ಮ ಹಕ್ಕನ್ನು ಹೇಗೆ ಪ್ರತಿಪಾದನೆ ಮಾಡಬೇಕು ನಮ್ಗೆ ಗೊತ್ತಿದೆ. ನೀವೇ ಯಾರು ಹೇಳಿ? ಬಿಲ್ ಪಾಸ್ ಮಾಡ್ತಿದಾರಲ್ಲ, ನೀವು ನಾಳೆ ಹೋಗ್ಬಿಟ್ಟು ಹಿಂದೂಗಳಿಗೂ ಕೊಡಿ ಒಗ್ಗೂಡು ಅಂತ. ನನಗೆ ನಿಮ್ ಹತ್ರ ಅಬ್ದುಲ್ ಜಿ ಒಂದ್ ನಿಮಿಷ ಗುರುಗಳೇ ನನಗೊಂದಷ್ಟು ಪ್ರಶ್ನೆಗಳಿದೆ, ನಾನು ಅವ್ರ ಹತ್ರ ಮಾತನಾಡ್ತೀನಿ. ನೀವೇನಂದ್ರಿ ಮೋದಿ ಅವರು ಹಿಂದೂ ಅಂತಲ್ಲ, ಅವ್ರ ಹತ್ರ ಹೋಗಿ ಕೇಳಿ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಅಂತ ಮಾತನಾಡಿದ್ರಿ.
ಮೋದಿ ಅವರು ಕೊಡ್ತಾ ಇರುವಂತಹ ಹೌದು. ಸಿ ಫರ್ಗೆಟ್ ಅಬೌಟ್ ಮೋದಿ ಅವರು ನಮ್ಮ ದೇಶದ ಗೌರವ, ಆ ಸ್ಥಾನಕ್ಕೆ ಗೌರವ ಕೊಟ್ಟೆ ನಾನು ಹೇಳ್ತಾ ಇದ್ದೀನಿ. ಕೊಡುವಂತ ಯೋಜನೆಗಳು ಇಡೀ ದೇಶದ ಜನರಿಗೆ ತಲುಪ್ತಾ ಇದೆಯಾ ಹೊರತು ಯಾವುದೋ ಒಂದು ಧರ್ಮಕ್ಕೆ ತಲುಪ್ತಾ ಇಲ್ಲ. ಅದು ಮೊದಲು ನಿಮಗೆ ನೆನಪಿರ್ಲಿ. ನೀವು ಇವತ್ತು ಏನು ಮುಸ್ಲಿಮರು ಇಲ್ಲ ಒಗ್ಗಟ್ಟಾಗಿದ್ದೀರಿ ಮೇಡಮ್. ಅಥವಾ ಮತ್ತೊಂದು ಬಗ್ಗೆ 15 ಮಾತಾಡ್ತಾ ಲಕ್ಷ ಇದ್ದೀರಿ. ಕೊಡ್ತೀನಿ ಆ ಅಂದ್ರು, 15 ಪೈಸಾ ಕೊಡ್ಲಿಲ್ಲ. ದೇಶ ಕೊಟ್ಟಿರೋದು. ಅಚ್ಚೇ ದಿನ ಆ ಹೆಂಗೆ ಅಂತ ಹೇಳಿದ್ರು ನಮ್ ಸವಲತ್ತುಗಳು ಜೀವನ ಎಲ್ಲ ದೇಶ ಹಾಳಾಗೋಯ್ತು ಬಿಜೆಪಿ ಬಂದ ನಂತರ. ಒಂದ್ ನಿಮಿಷ ಇಲ್ಲ ಮೇಡಮ್, ನೀವೆಲ್ಲ you are BJP ಪ್ರೇರಿತ. ಎಲ್ಲಿಂದ ಬಂತು? ಇಲ್ಲ ಮೇಡಮ್, ಸಂವಿಧಾನ ಕೊಡದೆ ನೀವು ಎಲ್ಲಿಂದ ಸತ್ಯ ಬಂತು ನಿಮ್ಗೆ? ಮಾತಾಡಬೇಕು ಮಾಧ್ಯಮದವರು. ಸಂವಿಧಾನ 15 ಲಕ್ಷ ಕೊಡದೆ ಕೊಡ್ತೀನಿ ಎಲ್ಲಿಂದ ಅಂತ ಬಂತು ಮಾತಾಡಿದ್ರು, ನಿಮ್ಗೆ? ಜಂಬ ಮೋದಿ ಅವರು ಕೊಟ್ರು. ಹಾಕುವಂತ 2,000 ಇವಾಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅಂತ ಕೊಡ್ತಾ ಇದೆ. ನಂಬಿಕೆ ಇಲ್ಲ. ಸಂವಿಧಾನ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಸಂವಿಧಾನ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ರೀ, ನನಗೇನಾಗುತ್ತೆ, ಏನಾಗ್ತಿದೆ, ಹೆಂಗೆ ಅದೆಲ್ಲ ಬಿಟ್ಬಿಟ್ಟು ನೀವು ಟಾಪಿಕ್ ಮೇಲೆ ಮಾತಾಡ್ರಿ. ಟಾಪಿಕ್ ಗೆ ಮಾತಾಡ್ತಾರೆ. ಉತ್ತರ ಕೊಟ್ಕೊಂಡು ಸಂವಿಧಾನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳೋದು ಯಾಕೆ? ಅದೆಲ್ಲ ನಿಮಗೆ ಯಾಕೆ? ಆಯ್ತಾ ಸಂವಿಧಾನ ನನಗೆ ಮಾನಸಿಕ ಬೇಡ. ಒಂದ್ ನಿಮಿಷ ತೇಜಸ್, ಒಂದ್ ನಿಮಿಷ ಗುರುಗಳೇ, ಒಂದ್ ನಿಮಿಷ. ಅಬ್ದುಲ್ ಜಿ, ನಿಮಗೆ ಯಾರು ಇಲ್ಲಿ ಮಾರಲ್ ಗೈಡೆನ್ಸ್ ಅನ್ನ ಕೊಡ್ತಾ ಇಲ್ಲ. ಯಾರು ನಿಮಗೆ ಮಾರಲ್ ಗೈಡೆನ್ಸ್ ಅನ್ನ ಕೊಡಬಾರ್ದು ಅಂತ ಹೇಳಿದ್ರೆ ಇನ್ನೊಂದು ಧರ್ಮದ ಒಗ್ಗಟ್ಟಿನ ಬಗ್ಗೆ ಮಾತನಾಡುವಂತ ಯಾವ ರೈಟ್ಸ್ ನಿಮಗಿಲ್ಲ. ನಾನು ಮಹಾವೀರ್ ಜೈನ್ ಹಾಸ್ಪಿಟಲ್ ಹೋಗಿದ್ದೀನಿ. speak about you. ಅಲ್ಲಿ ಜೈನರ ಹೆಸರು ಬಿಟ್ಟು ನಿಮ್ಗೆ ಯಾರ ಹೆಸರು ಇಲ್ಲ ಅಲ್ಲಿ. ಅಲ್ಲ, ನಿಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನಿಮ್ಮ ಒಂದ್ ನಿಮಿಷ, ನಿಮ್ಗೆ ಒಂದ್ ಕೆಲಸ ಮಾಡಿ. ನಿಮಗೆ ಹಿಂದೂಗಳ ಬಗ್ಗೆ ಅಷ್ಟೊಂದು ಅಸಮಾಧಾನ ಇದ್ರೆ ಯು ಪ್ಲೀಸ್ ನೀವು ನಿಮಗೆ ಯಾವ ಅಸಮಾಧಾನನೂ ಇಲ್ಲ ಸಿಂಧು. ನೀವು ಒಗ್ಗಟ್ಟಿಲ್ಲ ಅಂತ. ಯು ಶುಡ್ ಬಿ ನ್ಯೂಟ್ರಲ್ ಆಸ್ ಆಂಕರ್. ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ. ನಾನ್ ನ್ಯೂಟ್ರಲ್ ಅಲ್ಲ, ಏನ್ ಹೇಳ್ತಾ ಇದ್ದೀನಿ? ನಾನ್ ನ್ಯೂಟ್ರಲ್ ಅಲ್ಲ. ಈ ದೇಶದ ಪ್ರಜೆಯಾಗಿ ನಾನು ಮಾತನಾಡ್ಲೇಬೇಕು. ನೀವು ಯಾವುದೋ ಒಂದು ಧರ್ಮದ ಬಗ್ಗೆ ಮಾತನಾಡುವಾಗ ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುತ್ಕೊಂಡು ನೀವು ಎತ್ಕಟ್ಬಿಟ್ಟು ಮಾತಾಡಿ ಅಂತ ನಾನು ಅದಕ್ಕೆ ಅಲೋ ಮಾಡಕ್ ಆಗಲ್ಲ. ಪ್ಲೀಸ್. 2009ರಲ್ಲಿ ಸುಪ್ರೀಂ ಕೋರ್ಟ್ ಹಿಂದೂ ಧರ್ಮ ಧರ್ಮವೇ ಅಲ್ಲ ಹೇಳ್ತು. ಅಟ್ ದ ಸೇಮ್ ಟೈಮ್ ಮೇಡಮ್, ಹಿಂದೂ ಧರ್ಮ ಧರ್ಮವೇ ಅಲ್ಲ ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ಯಾರಾದ್ರೂ ರಿವ್ಯೂ ಪಿಟಿಷನ್ ಹಾಕಿದಾರಾ? ಕ್ಯೂರೇಟಿವ್ ಪಿಟಿಷನ್ ಹಾಕಿದಾರಾ? ಸಂವಿಧಾನವನ್ನ ಹಿಂದೂ ಧರ್ಮ ಧರ್ಮವೇ ಅಲ್ಲ ಯಾವ ಧರ್ಮದವ್ರಿಗೂ ಸುಪ್ರೀಂ ಇಲ್ಲ. ಕೋರ್ಟ್ ಹೇಳಿರೋದು 2009ರಲ್ಲಿ. Nobody is above constitution. ನೀವ್ಯಾರು ಹೇಳಿಕ್ಕೆ? ಇಲ್ಲ, ಇನ್ನೊಂದು ಧರ್ಮದ ಬಗ್ಗೆ ಹಂಗೆ ಹೇಳ್ತಿದ್ದೀರಾ, ಹಿಂಗೆ ಹೇಳ್ತಿದ್ದೀರಾ. ಹೇಳ್ಬೇಕ್ರಿ ನಾನು ನೀವು? ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರು ಹೇಳಿದ್ದು? ಹಿಂದೂ ಧರ್ಮ ಧರ್ಮ ಅಲ್ಲ ಅಂತ ನೀವು ಯಾಕೆ ಹೇಳಿದ್ದು? ನಿಂಗಿಲ್ಲ. ಹಿಂದೂಗಳಿಗೆ ಏನ್ ಏನು ಇಲ್ಲ ಅಂತ ಮಾತಾಡ್ತಾ ಹೇಳುದು. ಇವಾಗ ಮೋದಿ ಅವರು ಹಿಂದೂ ಧರ್ಮದ ಬಗ್ಗೆ ಮಾತ್ರ ನೈತಿಕ ನಿಮ್ಗಿಲ್ಲ. ನಿಮ್ಗೆ ಇದು ಯಾರು ಮಾತಾಡ್ತಿದ್ರು ನನಗೇನು ಕೇಳಿಸ್ತಾನೂ ಇಲ್ಲ ಸಿಂಧು, ಪ್ಲೀಸ್. ನೀವು ಈ ತರ ಹಿಂದೂ ಧರ್ಮ ನಿಮ್ಗೆ ಕಿವಿಕೆ ಆಗುತ್ತೆ. ಕೇಳಿಸೋದಿಲ್ಲ. ಎಸ್, ಈಗ ತೇಜಸ್ ನೀವು ಮಾಡೋದು ಮತ್ತೊಂದು ಶುರು ವಿಚಾರ, ಮಾಡಿರೋ ಒಂದ್ ನಿಮಿಷ, silent ಆಗಿರಿ ಮತ್ತೊಂದು ಅಂತೀರಾ ವಿಚಾರ. debate ತೇಜಸ್, ಗೆ. ಈಗ ಮುಸ್ಲಿಮರ ಮತದಾನನ ಚಲಾಯಿಸುವಂತ ಹಕ್ಕನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸಿದಾಗ ನಾನು ಇದರಲ್ಲಿ ರಾಜಕೀಯ ಬೆರೆಸೋದಕ್ಕೆ ಇಷ್ಟಪಡಲ್ಲ ತೇಜಸ್. ಮತ್ತೆ ಇನ್ನೊಂದು ವಿಚಾರ, ಸಂವಿಧಾನ ಕೊಟ್ಟಂತ ಹಕ್ಕನ್ನ ಪ್ರಶ್ನೆ ಮಾಡುವಂತ ಹಕ್ಕು ಯಾರಿಗಿದೆ? ಸಂವಿಧಾನಕ್ಕೂ ದೊಡ್ಡವರು ಯಾರಿದ್ದಾರೆ? ಈ ರೀತಿ ವಿಚಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ಸಂವಿಧಾನದಲ್ಲಿ ನಮ್ಗೆ ವಕ್ಫ್ ಸ್ವಾತಂತ್ರ್ಯ ಅಂತ ಇದೆ. ಅವರು ಆಕ್ರೋಶದಲ್ಲಿ ಮಾತು ಹೇಳಿರ್ಬೋದು, ಅರ್ಥ ಆಯ್ತಲ್ಲ. ಆದ್ರೆ ಅದ್ರ ಬಗ್ಗೆ ಅವ್ರಿಗೇನ್ ಅಸಮಾಧಾನ ಇದೆ, ಅದನ್ನ ಖಂಡಿಸುವಂತ ರೀತಿಲಿ ಅದಕ್ಕೊಂದು ನ್ಯಾಯ ರೀತಿ ಅಂತ ಇರುತ್ತೆ. ಆದ್ರೆ ಒಂದು ಗೌರವಿತ ಸ್ವಾಮೀಜಿಗಳು ಆಗ್ಬೇಕು ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡಿ ಆ ಪೀಠಾಧಿಪತಿಗೆ ಕುತ್ಕೊಂಡಿರ್ತಾರೆ. ಆ ಸ್ವಾಮೀಜಿಗಳ ಬಗ್ಗೆ ಅಗೌರವವಾಗಿ ಮಾತಾಡೋದಂಥದ್ದು, ಯಾವ ಸ್ವಾಮೀಜಿ ಅವರು ರಾಜಕೀಯಕ್ಕೆ ಬಂದ್ಬಿಡ್ಲಿ ಹಾಗೆ ಹೀಗೆ. ನಾನು ಒಂದ್ ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಎಷ್ಟೋ ಮೌಲ್ವಿಗಳು ಸಹ ತುಂಬಾ ಅಗೌರವವಾಗಿ ಮಾತಾಡಿದ್ದಾರೆ. ಹಾಗಂತ ನಾವು ಎಲ್ಲಾ ಮೌಲ್ವಿಗಳು ಎಲ್ಲಾ ಮುಸಲ್ಮಾನರು ಹಾಗೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಪೀಠಾಧಿಪತಿಗಳ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ತುಂಬಾ ಎಚ್ಚರದಿಂದ ಮಾತಾಡ್ಬೇಕಾಗುತ್ತೆ. ಸುಮ್ನೆ ಏನೋ ಮಾತಾಡ್ಬೇಕು ಅಂತ ಅನ್ಬಿಟ್ಟು ಬಾಯಿ ಓದಂಗೆ ಏನೇನೋ ಮಾತಾಡೋದಲ್ಲ. ಒಬ್ರು ಪೀಠಾಧಿಪತಿಗಳು, ಅದು ವಿಶೇಷವಾಗಿ ಸ್ವಾಮೀಜಿಗಳಾಗ್ಬೇಕು ಅಂತಂದ್ರೆ ಎಲ್ಲವನ್ನು ತ್ಯಾಗ ಮಾಡಿ ತನ್ನ ಕುಟುಂಬವನ್ನು ತ್ಯಾಗ ಮಾಡಿ ಸಮಾಜಕ್ಕೋಸ್ಕರ ಹಿಂದೂ ಧರ್ಮಕ್ಕೋಸ್ಕರ ನಿರಂತರವಾಗಿ ಸೇವೆ ಮಾಡ್ತಾ ಬಂದಿರ್ತಾರೆ. ಹೌದು, ಅವ್ರಿಗೆ ಆಕ್ರೋಶ ಆಗಿರುತ್ತೆ, ಆ ಪದ ಮಾತಾಡಿದ್ದಾರೆ. ಅದೇ ಸಂವಿಧಾನದಲ್ಲಿ ವಕ್ಫ್ ಸ್ವಾತಂತ್ರ್ಯ ಇದೆ, ಮಾತಾಡಿದ್ದಾರೆ. ಬಟ್ ಆದ್ರೆ ಖಂಡಿಸ್ಬೇಕಾದ್ರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಹಿಂದೂಗಳಲ್ಲಿ ಹಾಗೆ ಹೀಗೆ, ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಮಾತಾಡುವಂತ ನೈತಿಕತೆ ಏನೂ ಇಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ತೇಜಸ್, ಥ್ಯಾಂಕ್ ಯು. ಅಂಡ್ ಅಬ್ದುಲ್ ಜಿ, ನಿಮ್ಮ ಕಡೆ ಪ್ರತಿಕ್ರಿಯೆ ಈ ವಿಚಾರದ ಬಗ್ಗೆ, ನಿಮ್ಮ ಲಾಸ್ಟ್ ರಿಯಾಕ್ಷನ್. ಓಕೆ ಗುರುಗಳೇ,
ಇಷ್ಟು ತನಕ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಒಟ್ನಲ್ಲಿ ಗುರುಗಳ ಸ್ಟೇಟ್ಮೆಂಟು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದಕ್ಕಿಂತ ಸಮಾಜದ ಸ್ವಾಸ್ಥ್ಯವನ್ನ ಏನ್ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನ ನಾವು ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ರೈತರು ಅಂತ ಬಂದಾಗ ನಾಡಿನ ರೈತರು ಅಷ್ಟೇನೆ, ಅದರಲ್ಲಿ ಧರ್ಮ ಜಾತಿ ಭೇದ ಯಾವುದೂ ಇಲ್ಲ ಗುರುಗಳೇ. ಅದು ನಾನು ಹಾಗಂತ ಭಾವಿಸ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಈಗ ಸಂವಿಧಾನ ಕೊಟ್ಟಿರುವಂತ ಹಕ್ಕನ್ನ ನಾವು ಎಷ್ಟು ಮಟ್ಟಿಗೆ ಪ್ರಶ್ನೆ ಮಾಡ್ಬೋದು ಅನ್ನೋದು ಒಂದು. ಅದ್ರ ಬದಲು ಏನು ತಪ್ಪಾಗಿದೆ ಅದನ್ನ ಸರಿಪಡಿಸುವಂತ ಪ್ರಯತ್ನ ಆಗ್ಲಿ ಅಂತ ಹೇಳ್ಬೋದಾಗಿತ್ತಾ? ಸಿಂಧೂರಿಜಿ, ಒಂದು ಮಾತನ್ನ ತಾವು ಗಮನಿಸಬೇಕು. ಇಲ್ಲಿ ವಕ್ಫ್ ರಾತ್ರೋರಾತ್ರಿ ಬಂದು ಈ ರೀತಿಯ ಅವ್ಯವಸ್ಥೆಗಳನ್ನ ಸೃಷ್ಟಿ ಮಾಡಿದರ ಪರಿಣಾಮ ಶ್ರೀಗಳಿಗೆ ನೋವಿತ್ತು. ಆ ನೋವು ಏನಿತ್ತು ಅಂತಂದ್ರೆ, ಪಾಕಿಸ್ತಾನದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹುಸಂಖ್ಯಾತರಾಗಿರುವಂತಹ ಮುಸ್ಲಿಮರಿಗೆ ಮಾತ್ರ ವೋಟಿನ ಹಕ್ಕಿದೆ, ಅಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳಿಗೆ ವೋಟಿನ ಹಕ್ಕಿಲ್ಲ. ಹಾಗಿರುವುದರಿಂದ ಅಲ್ಲಿ ಯಾವುದೇ ವಿವಾದಗಳು ನಡೀತಾ ಇಲ್ಲ. ಅದೇ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆದ್ರೆ ತುಂಬಾ ಒಳ್ಳೇದು ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ತಪ್ಪು ಒಪ್ಪಿನ ಪ್ರಶ್ನೆ ಎರಡನೇದ್ದು. ಯಾರನ್ನು ನೋಯಿಸ್ಬೇಕು ಅಥವಾ ಯಾರ ಬಗ್ಗೆ ವಿರೋಧ ಮಾತಾಡಬೇಕು ಅನ್ನುವ ಗುಣದವರು ಶ್ರೀಗಳಲ್ಲ. ಅವರು ತುಂಬಾ ಹಿರಿಯವರಿದ್ದಾರೆ, ತುಂಬಾ ಹಿರಿಯ ವಯಸ್ಸಿನವರಿದ್ದಾರೆ, ಮತ್ತೆ ವಿಶ್ವ ಒಕ್ಕಲಿಗ ಸಂಸ್ಥಾನದ ಪೀಠಾಧೀಶ್ವರರಾಗಿದ್ದಾರೆ. ಹಾಗಾಗಿ ನಮಗನ್ನಿಸುವುದಿಷ್ಟೇ, ರೈತರಿಗೆ ಈ ನೋವುಗಳು ಬಂದಾಗ, ಈಗ ವಕ್ಫ್ ಅನ್ನುವಂತ ಒಂದು ಸಂಸ್ಥೆ ಏನಿದೆ ಅದು ಸರ್ಕಾರದ ವ್ಯವಸ್ಥೆಯ ಒಳಗಿರುವುದರಿಂದ ಆ ವಕ್ಫ್ ಸರಿಯಾಗಿ ಕೆಲಸ ಮಾಡಬೇಕು. ಇದು ಕಾನೂನನ್ನ ಮೀರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀಗಳಿಗೆ ತುಂಬಾ ನೋವಾಗಿ ಆ ಮಾತನ್ನು ಅವರು ಹೇಳಿದ್ದಾರೆ. ಅವರಿಗೆ ನೀವು ಮತದಾನದ ಹಕ್ಕಲ್ಲಿ ಕಸ್ದು ಬಿಡಿ ಅಂತ ಹೇಳಿದ್ದಾರೆ. ಈಗ ತಪ್ಪು ಒಪ್ಪನ್ನು ನಾವು ಅವರಲ್ಲೇ ಮಾತಾಡಿಸುವ, ಅವರು ಮಾತಾಡ್ತಾರೆ, ತುಂಬಾ ತಮ್ಮ ಮಾಧ್ಯಮ ಸೇರಿ ಅವರಲ್ಲಿ ಮಾತಾಡಿದೆ. ಯಾಕೆ ನೀವು ಆ ಶಬ್ದವನ್ನ ಕೇಳಿದ್ರಿ? ಅವಾಗ ಅವರು ಅವರ ನೋವನ್ನ ಹೇಳ್ತಾರೆ. ನೋಡಿ, ಕಲಂ ಕಾಲಿತ್ತು, ರಾತ್ರೋರಾತ್ರಿ ವಕ್ಫ್ ಬಂದು ಇದು ಭೂಮಿ ನಂದು ಅಂತ ಹೇಳತ್ತೆ. ತುಂಬಾ ರೈತರ ಭೂಮಿಯನ್ನ, ಅದು ಮುಸಲ್ಮಾನರು ಇರ್ಲಿ ಅಥವಾ ಈಸಾಯಿಗಳು ಇರ್ಲಿ ಅಥವಾ ಹಿಂದೂಗಳು ಇರ್ಲಿ, ಯಾರೇ ಇರ್ಲಿ, ಎಲ್ಲರ ಭೂಮಿಯನ್ನ ವಕ್ಫ್ ಕಸಿಯುವಂತ ಸ್ಥಿತಿಗೆ ಬಂದಿದೆ ಎನ್ನುವಂತಹ ನೋವನ್ನ ವ್ಯಕ್ತಪಡಿಸಿದಂತಹ ಶ್ರೀಗಳು ಆವಾಗ ಹೇಳ್ತಾರೆ, ಇದಕ್ಕೆ ಮದ್ದು ಯಾವುದಪ್ಪ ಅಂತ ಕೇಳಿದ್ರೆ ಈ ಮದ್ದನ್ನೇ ಅರಿಯಬೇಕು ಅಂತ ಹೇಳ್ತಾರೆ. ವಕ್ಫನ್ನೇ ರದ್ದು ಮಾಡಿ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅಂದ್ರೆ, ಮೊನ್ನೆ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ಸಾಂವಿಧಾನಿಕವಾಗಿರುವಂತಹ ಪೀಠಿಕೆಯಲ್ಲೇ ವಕ್ಫಿನ ಬಗ್ಗೆ ಉಲ್ಲೇಖ ಇಲ್ಲ ಎನ್ನುವುದನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಹಾಗಾಗಿ ಈ ಮಾತನ್ನೆಲ್ಲ ನಾವು ತಗೊಂಡು ಹೋಗುವಾಗ ತುಂಬಾ ನಾಜೂಕಾಗಿ, ತುಂಬಾ ಸೂಕ್ಷ್ಮವಾಗಿ, ತುಂಬಾ ಜಾಗೃತಿಯಾಗಿ ನಾವು ತಗೊಂಡು ಹೋಗಬೇಕಾದಂತ ಅವಶ್ಯಕತೆ ಇದೆ ಎನ್ನುವುದು ನನ್ನ ಗಮನ. ಓಕೆ ಗುರುಗಳೇ, ಅಬ್ದುಲ್ ಜಿ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಜಸ್ಟ್ ಒನ್ ಫ್ಯೂ ಮಿನಿಟ್ಸ್ ಇದೆ, ಪ್ಲೀಸ್. ಮೇಡಮ್, ನಾನೊಂದು ಪ್ರಶ್ನೆ ಮಾಡಿದೆ. 3 ಜನ ತಾವು ಹಿಂದೂಗಳಾಗಿದ್ದೀರಾ. 2009ರಲ್ಲಿ ಸುಪ್ರೀಂ ಕೋರ್ಟ್ ಹಿಂದೂ ಧರ್ಮವೇ ಅಲ್ಲ ಅಂತ ಹೇಳ್ತು. ಇದ್ರಲ್ಲಿ ನೀವು ಯಾರಾದ್ರೂ ಕ್ಯೂರೇಟಿವ್ ಪಿಟಿಷನ್ ಹಾಕಿದ್ರ, ರಿವ್ಯೂ ಪಿಟಿಷನ್ ಹಾಕಿದ್ರ? ನೀವು ರೀತಿ ಶೈಲಿ ಮುಸಲ್ಮಾನರು ಇದ್ದೀರಿ, ನಿಮ್ಮ ಧರ್ಮದ ಬಗ್ಗೆ ಮಾತಾಡಿ, ನೀವು ಹಿಂದೂಗಳ ಬಗ್ಗೆ ಮಾತಾಡಿ ಹೋಗಬೇಡಿ, ನೀವು ಡೆಫಿನಿಷನ್ ಕೊಡಬೇಡಿ ಹಿಂದೂಗಳಿಗೆ. ಸ್ವಾಮೀಜಿ, ಸುಪ್ರೀಂ ಕೋರ್ಟ್ ಹೇಳಿರೋದಲ್ಲ ಸ್ವಾಮೀಜಿ, ಸುಪ್ರೀಂ ಕೋರ್ಟ್ 67ರಲ್ಲಿ ಮುಗಿದಿದೆ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ, ಥ್ಯಾಂಕ್ ಯು. ಯಾವುದೇ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡುವಾಗ ಅಥವಾ ಸ್ಟೇಟ್ಮೆಂಟ್ ಕೊಡುವಾಗ ಸ್ವಲ್ಪ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಅಫ್ಕೋರ್ಸ್ ಆಗ್ತಾ ಇರುವಂತಹ ಘಟನೆಗಳು, ನಡೀತಾ ಇರುವಂತಹ ಘಟನೆ ರಾಜ್ಯದ ರೈತರ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ, ಅವರ ಮನಸ್ಸಿಗೆ ಸಾಕಷ್ಟು ಘಾಸಿ ಮಾಡಿದೆ. ಅಂಡ್ ಇದೆಲ್ಲದಕ್ಕೂ ಕಾರಣ ಏನ್ ಗೊತ್ತಾ? ಸರ್ಕಾರ ಮಾಡ್ತಾ ಇರುವಂತಹ ಎಡವಟ್ಟುಗಳು. ಅಟ್ ಲೀಸ್ಟ್ ಆ ಪ್ರಾಬ್ಲಮ್ ಆಗಿದೆ ಅಲ್ವಾ, ಇಶ್ಯೂನ ಬೇಗ ಸಾರ್ಟ್ ಔಟ್ ಮಾಡೋ ಕಡೆ ಸರ್ಕಾರ ಗಮನ ಕೊಡಬೇಕಾಗುತ್ತೆ. ನೋಡೋಣ ಮುಂದಿನ ಹಂತಗಳಲ್ಲಿ ಈ ಹೇಳಿಕೆಗಳು, ಈ ರೀತಿಯಾದಂತಹ ಹೇಳಿಕೆಗಳು ಎಷ್ಟು ಮಟ್ಟಿಗೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ತವೋ, ಹಾಳು ಮಾಡ್ತವೋ. ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಂಡು ಈ ವಕ್ಫ್ ಬೋರ್ಡ್ನ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಹೇಳ್ತಾ ಪವರ್ ಫೋಕಸ್ ನಲ್ಲಿ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.